ಐದನೇ ದಿನದ ಸಮರಾಂಗಣದಲ್ಲಿ ಇಸ್ರೇಲ್ ರಣಾರ್ಭಟ. ಇಸ್ರೇಲ್ ದಾಳಿಯಲ್ಲಿ 1000ಕ್ಕೂ ಹೆಚ್ಚು ಜನರು ಬಲಿಯಾಗಿದ್ದಾರೆ. ಐದನೇ ದಿನದ ಸಮರಾಂಗಣದಲ್ಲಿ ಇಸ್ರೇಲ್ ರಣಾರ್ಭಟ. ಇಸ್ರೇಲ್ ದಾಳಿಯಲ್ಲಿ 1000ಕ್ಕೂ ಹೆಚ್ಚು ಜನರು ಬಲಿಯಾಗಿದ್ದಾರೆ. ಟೆಹರಾನ್ನಲ್ಲಿನ ಭದ್ರತಾ ಕೇಂದ್ರ ಕಚೇರಿಗೆ ಧ್ವಂಸ. ಮಿಲಿಟರಿ ನೆಲೆಗಳ ಗುರಿಯಾಗಿಸಿ ಇಸ್ರೇಲ್ನಿಂದ ದಾಳಿ ನಡೀತಾ ಇದೆ. ಐಆರ್ಜಿಸಿ ಜೊತೆ ಸಂಪರ್ಕ ಹೊಂದಿದ ಅರೆ ಸೈನಿಕ ಪಡೆ. ಬಾಸಿದ್ ಪ್ರಧಾನ ಕಚೇರಿ ಕ್ಷಿಪಣಿ ಉಡಾವಣೆ. ದಾಳಿ ಮತ್ತಷ್ಟು ತೀವ್ರಗೊಳಿಸುವುದಾಗಿ ಐಡಿಎಫ್ ಹುಡುಗು. ಬೈರುತ್ ನಗರದ ಮೇಲೂ ಇಸ್ರೇಲ್ನಿಂದ ಅಟ್ಯಾಕ್. ಹಿಜ್ಬುಲ್ಲಾದ ಮೇಲೆ ಹೆಚ್ಚಿನ ದಾಳಿಗಳನ್ನು ನಡೆಸ್ತಾ ಇವೆ. ಲೆಬನಾನ್ ರಾಜಧಾನಿಯಲ್ಲಿರುವ ಹಿಜ್ಬುಲ್ಲಾ ಸೆಂಟರ್ ಏರ್ ಸ್ಟ್ರೈಕ್ ನಡೆಸಿರುವುದಾಗಿ ಕ್ಲೈಮ್ ಮಾಡಿದ ಐಡಿಎಫ್. ಇಸ್ಫಹಾನ್, ಕೋಮ್, ಉರ್ಮಿಯಾ ನಗರಗಳ ಮೇಲೆ ದಾಳಿಯನ್ನು ನಡೆಸಿದೆ. ಶಾಲೆಗಳನ್ನ ಗುರಿಯಾಗಿಸಿ ದಾಳಿ ಮಾಡುತ್ತಿರುವಂತಹ ಇಸ್ರೇಲ್. ಟೆಹರಾನ್ ಮೇಲೆ ದಾಳಿ ತೀವ್ರಗೊಳಿಸಿದ ಅಮೆರಿಕ, ಇಸ್ರೇಲ್. ಐದನೇ ದಿನದ ಸಮರಾಂಗಣದಲ್ಲಿ ಇಸ್ರೇಲ್ ರಣಾರ್ಭಟ ತೋರ್ತಾ ಇದೆ. ನೋಡಿ, ಅಂದ್ರೆ ದಾಳಿಗೆ ಗುರಿಯಾಗಿರುವಂತಹ ಬೈರುತ್ ಕಟ್ಟಡಗಳಿಂದ ಪಲಾಯನ ಮಾಡಲು ಇಸ್ರೇಲ್ ಸೇನೆ ಆದೇಶವನ್ನ ಹೊರಡಿಸಿದೆ. ಟೆಹರಾನ್ನಲ್ಲಿ ಭದ್ರತಾ ಕಚೇರಿಯ ಮೇಲೆ ದಾಳಿಯನ್ನ ಮಾಡ್ತಾ ಇರುವಂತದ್ದು, ಮಿಲಿಟರಿ ನೆಲೆಗಳ ಮೇಲೆ ದಾಳಿಯನ್ನ ಮಾಡ್ತಾ ಇದೆ ಇಸ್ರೇಲ್. ಇಲ್ಲಿ ಒಂದು ಗಮನಿಸ್ಬೇಕು ನಾವು, ಏನು ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ದಾಳಿಯನ್ನ ನಡೆಸ್ತಾ ಇದೆ. ಅಮೆರಿಕಾಗೆ ಇರಾನ್ಗೆ ಒಂದು ಆರ್ಥಿಕವಾಗಿ ಸಾಕಷ್ಟು ಸಹಾಯವನ್ನ ಮಾಡಿದೆ ಅಮೆರಿಕ. ಅವರ ಒಂದು ಸಂಬಂಧ ಚೆನ್ನಾಗಿದ್ದಂತ ಸಮಯದಲ್ಲಿ. ಸೊ ಅಮೆರಿಕಾಗೆ ಪಕ್ಕಾ ಗೊತ್ತು ಎಲ್ಲೆಲ್ಲಿ ಇವರ ಕಚೇರಿಗಳಿದಾವೆ, ಎಲ್ಲೆಲ್ಲಿ ಇವರ ಅನುಸ್ಥಾವರಗಳಿದಾವೆ, ಎಲ್ಲೆಲ್ಲಿ ಇವರ ಪ್ರಮುಖವಾದಂತ ಕಟ್ಟಡಗಳಿದಾವೆ ಇರಾನ್ಗೆ. ಯಾಕಂದ್ರೆ ಅದಕ್ಕೆ ಸಹಾಯ ಮಾಡಿದಂಥದ್ದೇ ಅಮೆರಿಕ. ಅವುಗಳನ್ನ ನಿರ್ಮಿಸಿ ಕೊಟ್ಟಂತ ವಿಚಾರಕ್ಕೆ ಅಲ್ಲಿ ಸಹಾಯ ಮಾಡಿದ್ದೇ ಅಮೆರಿಕ. ಸೊ ಹೀಗಾಗಿ ಇರಾನ್ ದೇಶದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಜಾಗದಲ್ಲಿ ಯಾವ್ಯಾವ ರೀತಿಯಾದಂಥ ಕಟ್ಟಡಗಳಿದಾವೆ ಎಲ್ಲದರ ಬಗ್ಗೆ ಕೂಡ ಅಮೆರಿಕಾಗೆ ಪಕ್ಕಾ ಇನ್ಫಾರ್ಮೇಶನ್ ಇದೆ. ಸೊ ಇದರಿಂದ ಅಮೆರಿಕಕ್ಕೆ ಏನ್ ಪ್ಲಸ್ ಪಾಯಿಂಟ್ ಅಂತ ಅಂದ್ರೆ, ಅವುಗಳನ್ನ ಗುರಿಯಾಗಿಸಿ ಅಲ್ಲೇ ಹೊಡಿಬಹುದು, ಅದನ್ನ ಅಲ್ಲೇ ಧ್ವಂಸ ಮಾಡಬಹುದು ಅನ್ನುವಂಥದ್ದು ಅಮೆರಿಕಾಗೆ ಪ್ಲಸ್ ಪಾಯಿಂಟ್ ಆಗಿರೋದ್ರಿಂದ ಇದೀಗ ಇಸ್ರೇಲ್ಗೆ ಅದು ಗೈಡ್ ಅನ್ನ ಮಾಡುತ್ತೆ ಅಮೆರಿಕ ಸಹಿತ. ಈಗ ಅಮೆರಿಕ ಮತ್ತು ಇಸ್ರೇಲ್ ಏನ್ ಜಂಟಿ ದಾಳಿಯನ್ನು ನಡೆಸ್ತಾ ಇದೆ, ಇದಕ್ಕೆ ಪ್ಲಸ್ ಪಾಯಿಂಟ್ ಆಗಿ ಇರಾನ್ ಅನ್ನ ಹೊಡೆಯೋದಕ್ಕೆ ಸಾಕಷ್ಟು ರೀತಿಯಾದಂತ ಅಲ್ಲಿ ವ್ಯವಸ್ಥೆಗಳನ್ನ ಮಾಡ್ಕೊಂಡು ಕೂತಿರುವಂಥದ್ದು. ಈಗ ನಾವು ನಿನ್ನೆ ಸಹಿತ ನಾನು ಆಗ್ಲೇ ಒಂದು ಮೆನ್ಷನ್ ಮಾಡಿದೆ, ನಿನ್ನೆ ಒಂದು ಶಾಲೆಯ ಮೇಲೆ ಇಸ್ರೇಲ್ ಒಂದು ದಾಳಿಯನ್ನ ಮಾಡುತ್ತೆ. ಸೊ ಅದಾದ್ಮೇಲೆ ಇದೀಗ ಶಾಲೆ ಕಾಲೇಜುಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಹೊಡಿತಾ ಇದೆ ಅನ್ನುವಂಥದ್ದು ಇನ್ಫಾರ್ಮೇಶನ್ ಇರುವಂಥದ್ದು. ದೊಡ್ಡ ದೊಡ್ಡ ಕಚೇರಿಗಳನ್ನು, ಈ ಟೆಹರಾನ್ ಬಗ್ಗೆ ನಾವು ಮಾತಾಡಿದ್ರೆ, ಇದು ಇರಾನ್ನ ಒಂದು ಹೃದಯ ಭಾಗ, ಇರಾನ್ನ ಕ್ಯಾಪಿಟಲ್ ಆದಂತ ಟೆಹರಾನ್ ಅನ್ನ ಯಾವ ರೀತಿಯಾಗಿ ಹೊಡಿತಾ ಇದೆ ಅಂತಂದ್ರೆ, ಟೆಹರಾನ್ ಅಂತಂದ್ರೆ ನಾವು ಗಮನಿಸಬಹುದು, ಈಗ ನಮ್ಮ ಬೆಂಗಳೂರು ಸಿಟಿ ಹೇಗೋ ನಮಗೆ ಒಂದು ಸೆಂಟರ್ ಆಗಿ ಯಾವ ರೀತಿಯಾಗಿ ಎಲ್ಲದಕ್ಕೂ ಕೂಡ ಉಪಯೋಗವಾಗುವಂತ ರೀತಿಯಲ್ಲಿ ITBT ಕಂಪನಿಗಳಾಗಿರ್ಬೋದು, ಅಂದ್ರೆ ದೊಡ್ಡ ದೊಡ್ಡ ಒಂದು ಆರ್ಥಿಕವಾಗಿ ಬಲಿಷ್ಠವಾಗಿರುವಂತಹ ಬೆಂಗಳೂರು ಹೇಗಿದೆಯೋ ಅದೇ ರೀತಿಯಾಗಿ ಇರಾನ್ಗೆ ಟೆಹರಾನ್ ಸಹಿತ ಅದೇ ರೀತಿಯಾದಂತ ಒಂದು ಸಪೋರ್ಟ್ ಅನ್ನ ಕೊಡುತ್ತೆ. ಸೊ ಹೀಗಾಗಿ ಇರಾನ್ ಅನ್ನೇ ಅಲ್ಲಿ ಟಾರ್ಗೆಟ್ ಮಾಡಿಕೊಂಡು ಹೊಡಿತಾ ಇದೆ ಇಸ್ರೇಲ್. ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳಾಗಿರ್ಬೋದು, ಬೃಹತ್ ಬಿಲ್ಡಿಂಗ್ ಗಳಾಗಿರ್ಬೋದು, ಕಚೇರಿಗಳು, ಸರ್ಕಾರಿ ಕಚೇರಿಗಳಾಗಿರ್ಬೋದು, ಎಲ್ಲದರ ಮೇಲೆ ಕೂಡ ದಾಳಿಯನ್ನ ಮಾಡ್ತಾ ಇದೆ. ಯಾಕಂದ್ರೆ ಈಗ ಇರಾನ್ ಕೂಡ ಎಚ್ಚೆತ್ಕೊಂಡು ಅಲ್ಲಿ ಯಾರು ಕೂಡ ಇಲ್ಲ ಅಂದ್ರೆ, ಆ ಕಚೇರಿಗಳಲ್ಲಿ ಯಾರು ಕೂಡ ಸದ್ಯಕ್ಕೆ ಅಲ್ಲಿ ಇರುವುದಿಲ್ಲ. ಯಾಕಂದ್ರೆ ಈಗಾಗಲೇ ದಾಳಿ ನಡೀತಾ ಇದೆ ಅಂತ ಅಂದ್ರೆ ಒಂದೆಲ್ಲ ಇನ್ಫಾರ್ಮೇಶನ್ ಬಂದಿರುತ್ತೆ. ಸೊ ಹೀಗಾಗಿ ಬೇರೆಡೆಗೆ ಅಲ್ಲಿ ಹೋಗುವಂತ ಕೆಲಸಗಳನ್ನ ಮಾಡಿರ್ತಾರೆ. ساختمان فوق‌العاده همه نگاه به اصطلاح همین رساله